ಆಲ್ರೆಡಿ ಫುಲ್ ಟೈಮ್ ಆಗೋಯ್ತೆ ಗೈಸ್. ಎಲ್ಲ ಬಸ್ಗಳಲ್ಲೂ ಇಳಿದೋಗೋರೆ ನೋಡಿ ಗಾಯ್ಸ್. ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಕ್ಯಾಬ್ ಹತ್ರ ಅಂದ್ಬಿಟ್ಟು. ಇವನೊಬ್ಬನೇ ಇವತ್ತು ಪಿ ಜಿಲಿ. ಗಾಯ್ಸ್ ನಮ್ಮೂರಲ್ಲಿ ಮಾರ್ನಿಂಗ್ ವೈಬ್ ಹೀಗಿರುತ್ತೆ ನೋಡಿ. ನೋಡಿ ಗೈಸ್, ಆಫ್ಟರ್ ಲಾಂಗ್ ಟೈಮ್ ಪಾಪ ಕೆಲ್ಸಕ್ಕೆ ಹೋಗಕ್ಕಾಗಲಿಲ್ಲ, ಅದಕ್ಕೋಸ್ಕರ ಪಾರ್ಟಿ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೊಂದು ವಿಷಯ ಏನಪ್ಪ ಅಂದರೆ, ನಾನು ಒಂದು ತಿಂಗಳಾದಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಇವತ್ತೊಂದು ಮಾಡ್ತಾಯಿದ್ದೀನಿ. ಇವತ್ತು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ಸೊ ಫಸ್ಟ್ ಶಿಫ್ಟ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವನು ಇನ್ನೊಬ್ಬ ನೀರು ಕುಡಿತಾವೆ, ಅವನು ಒಟ್ಟಿಗೆ 3 ಜನನೂ ನಾವೀಗ ಫಸ್ಟ್ ಶಿಫ್ಟ್ ಹೋಗ್ತಾ ಇದ್ದೀವಿ ಗೈಸ್. ಫಸ್ಟ್ ಶಿಫ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದು ನೆಕ್ಸ್ಟ್ ಊರಿಗೆ ಹೋಗಬೇಕು. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗಾಯ್ಸ್. ಆಲ್ರೆಡಿ ಫುಲ್ ಟೈಮ್ ಆಗೋಯ್ತೆ, ಓಡೋಯ್ತಾ ಇದ್ದೀವಿ ನೋಡಿ. ಇವತ್ತು ಎಲ್ಲ ಕರೆಕ್ಟ್ ಟೈಮಿಗೆ ಆಯಿತು, ಆದರೂ ಲೇಟ್ ಆಯಿತು. ಈ ಲೇಟ್ ಆಗೋದಕ್ಕೆ ಕಾರಣ ಏನಂತ ಹೇಳ್ತೀರ ಒಂದು ಸ್ವಲ್ಪ? ಇವನು ಯಾಕೆ ಲೇಟ್ ಆಯ್ತು ಇವತ್ತು? ಮಗ ತೋರಿಸು ಗೈಸ್. ಇನ್ನು 4 ಗಂಟೆಗೆ ಅಲಾರಾಮ್ ಇಟ್ಟು ಎದಳಿಸಿದ್ರು 5 ನಿಮಿಷ ಲೇಟಾಗಿ ಹೋಗೋನೆ. ಅಲ್ಲಕ್ಕಲ್ಲ ಹಲೋ, ನಾನು ಇಟ್ಟಿದ್ನಲ್ಲ ಅದಕ್ಕೆ ಎದಳಿವಾ? ಲೋ ನಿಮ್ಮ ಅಮ್ಮ ಆದ್ರೆ 4 ಗಂಟೆಗೆ ಎದಳಿಸ್ತದೇನೋ, ನಾನು ಎದಳಿಸ್ತಿಲ್ಲಲ್ಲ, ನಾನು ಇಟ್ಟಿದ್ನಲ್ಲ ಗೈಸ್. ಎಲ್ಲರೂ ಇವಾಗಲೇ ಹೋಯ್ತವ್ರೆ, ನಾವು ಮಾತ್ರ ಅಲ್ಲ, ಎಲ್ಲರೂ ಲೇಟ್ ಇವತ್ತು. ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್. ನೋಡಿ ನಮ್ಮ ಬಸ್ಸು ಇವಾಗ ತಾನೇ ಹೊರಡ್ತು. ಏನು ಗೊತ್ತಾ, ಲೈಟೆಲ್ಲ ಚೆನ್ನಾಗಿ ಹಾಕ್ತಾರೆ, ಸ್ಪೀಕರ್ ಹೋಗಿಲ್ಲ ಅಷ್ಟೇ. ಕಂಪ್ನಿ ಬಸ್ ಅಲ್ವಾ, ಸ್ಪೀಕರ್ ಹಾಕಂಗಿಲ್ಲಂತೆ. ಸ್ಪೀಕರ್ ಹಾಕಿದ್ದಿದ್ರೆ ಚೆನ್ನಾಗಿರೋದು ಗೈಸ್. ಎಲ್ಲ ಬಸ್ಗಳಲ್ಲೂ ಇಳಿದೋಗೋರೆ ನೋಡಿ. ನಾವು ಇವಾಗ ಎಷ್ಟು ಟೈಮು ಕರೆಕ್ಟಾಗಿ? 5:50 ಗೈಸ್, 5:50 ಇವಾಗ ಎದ್ದು ಹೋಗ್ತಾ ಇದ್ದೀವಿ. ನಿದ್ದೆ ನೋಡಿ. ಇವೇ ನಮ್ಮ ಕಂಪ್ನಿ ಕ್ಯಾಬ್ಗಳು. ಇದು ನಮ್ಮ ಬಸ್. ಅದು ಗೈಸ್, ನಾವು ಡೈಲಿ ಬರ್ತಿದ್ದೀವಿ ಬಸ್ಸು. ಇವತ್ತು ಲೇಟ್ ಆಯಿತು ಅಂದ್ಬಿಟ್ಟು ಆ ಬಸ್ಸಿಗೆ ಬಂದಿದ್ದು. ಸೊ ನೋಡಿ, ಕರುನಾಡು ಇದೇ ಬಸ್ಸು ಗೈಸ್. ಆಲ್ಮೋಸ್ಟ್ ಇಳಿದೋಗೋರೆ, ಯಾರೂ ಇಲ್ಲ. ನಾವೇ ಲೇಟ್ ಅನ್ಕೋತೀವಿ, ಬಟ್ ಒಂದಿಬ್ಬರು ಅಲ್ಲೇ ಮಲಗಿದ್ರು ಇನ್ನೂ. ಆದ ಕಾರಣ ನಾವೇ ಫಸ್ಟು. ನಾವು ಫಸ್ಟಲ್ಲ, ಲಾಸ್ಟಿಂದ ಫಸ್ಟು ಗೈಸ್. ನೋಡಿ ಗೈಸ್, ಇದೆ ನಮ್ಮ ಕಂಪ್ನಿ MV ಫೋಟೋ ವೋಲ್ಟಾಯಿಕ್. MV ಗಾಯ್ಸ್, ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಕ್ಯಾಬ್ ಹತ್ರ ಅಂದ್ಬಿಟ್ಟು. ಏನಿರಬೇಕು ಗಾಯ್ಸ್, ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ನೋಡಿ. ದೇವನಹಳ್ಳಿಲಿ ಅಪ್ರೂಪಕ್ಕೆ ದೇವನಹಳ್ಳಿಲಿ ಅದು ಗಾಯ್ಸ್. ಇವಾಗ ಟೋಲ್ ಹತ್ರ ನೋಡಿ, ಇಷ್ಟೊತ್ತಿಗಾಗಲೇ ನಾವು PG ಹತ್ರ ಇರಬೇಕಾಗಿತ್ತು, ಆದರೆ ಇನ್ನೂ ಟೋಲ್ ಹತ್ರ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಫುಲ್ಲು ಟ್ರಾಫಿಕ್ ಗೈಸ್. ಗೈಸ್ ಇವಾಗ ಇಲ್ಲಿ ನಡ್ಕೊ ಹೋಗ್ತಾ ಇದ್ದೀವಿ PGಗೆ. ಇಷ್ಟ ತನಕ ಕರ್ಕೊಬಂದ್ಬಿಟ್ರು ನಮ್ಮ ಕ್ಯಾಬರು. ಇನ್ನೂ ಊಟ ಮಾಡಿಲ್ಲ, ಇದನ್ನಿಲ್ಲ ಗೈಸ್. ಅಂತೂ ಈಗ ರೆಡಿಯಾಗಿ ಹೊಂಟಿದ್ದೀವಿ. ಇಲ್ಲೇ 4 ಗಂಟೆ, ಎಷ್ಟೇ ಟೈಮು ಗೈಸ್? 4 ಗಂಟೆ ಆಗೋಯ್ತು. ಇವಾಗ ರೂಮ್ ಬಿಡ್ತಾಯಿದ್ದೀವಿ. ನೋಡುವ ಸಿಗ್ತದೋ ಇಲ್ವೋ. ಅದು ಸಿಗ್ನಿಲ್ಲ ಅಂದರೆ 7 ಗಂಟೆ ಟ್ರೈನ್ ಐತಿ. ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಇಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇದ್ದೀನಿ, ಅಲ್ಲಿ ಕಾಣಿಸ್ತೀನಿ. ಅಕಸ್ಮಾತ್ ಅದೇನಾದ್ರು ಸಿಗಲಿಲ್ಲ ಅಂದರೆ 7 ಗಂಟೆ ಟ್ರೈನ್ ಹೋಗ್ತೀವಿ. ನೋ ವರೀಸ್. ಇವನೊಬ್ಬನೇ ಇವತ್ತು ಪಿ ಜಿಲಿ.
ಇವನೊಬ್ಬನೇ ಇವತ್ತು ಪಿ ಜಿಲಿ ನೋಡಿ ಆ ಮಕ್ಕದಲ್ಲಿ ಯಾರು ರಾಜಕಳೆ ತುಂಬಿ ತುಳುಕ್ತಾ ಇದೆ ಇವತ್ತು ನೈಟು ಫುಲ್ಲು ಜಿಗಿ ಜಿಗಿ. ಇಲ್ಲ ಹೋಗಿರ್ಲ, ಸುಮ್ಮನೆ ಊರಿಗೆ ಹೋಯ್ತಿದ್ರೆ ಹೋಗಿರ್ಲ. ಇವತ್ತು ಹಬ್ಬ, ಇವತ್ತು ಗ್ಯಾರಂಟಿಯಾ ಒಬ್ಬನೇ ಇರ್ತಾನೆ ರೂಮಲ್ಲಿ. ಏನೇನು ಮಾಡ್ಬೋದು ಕಮೆಂಟ್ ಮಾಡಿ ಗೈಸ್. ಮಾಡ್ಬೋದು ಮತ್ತು ಮಾಡ್ಕೋಬೋದು. ಬಾಯ್ಸ್ ಪಿ ಜಿಗೆ ಅಂತ ಹೋಗ್ಲಾ ಅಲ್ಲೋ ಏನೇನು ಬಾಯ್ಸ್ ಪಿ ಜಿ ಆದ್ರೇನು? ಬಾಯ್ಸ್ ಪಿ ಜಿ ಆದ್ರೇನು? ಬಾಯ್ಸ್ ಪಿ ಜಿ ಆದ್ರೆ ಅದೇ ಇನ್ನೇನ ಮನಿಕಬೋದಲ್ಲ, ಮಲ್ಕಂತೀನಿ. ಅದನ್ನೇ ಹೇಳಿದ್ದು ನಾವು. ಏನೇನೆಲ್ಲ ಮಾಡ್ಬೋದು. ಹಾಂ, ಮಲ್ಕೋಬೋದು, ಊಟ ಮಾಡ್ಬೋದು, ಬಟ್ಟೆ ತೊಳಿಬೋದು, ಇಲ್ಲ ವಿಡಿಯೋ ಗೇಮ್ಸ್ ಆಡ್ಬೋದು. ಮಗ ಅಲ್ಲ, ಮಕ್ಕಳಲ್ಲ ನೀವು ಗೈಸ್. ನೋಡಿ ಗೈಸ್, ನಮ್ ವಿಜಯ್ ತಳಪತಿ ಈಗ ರೆಡಿ ಆಗಿದ್ದಾರೆ ನೋಡಿ. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಗೈಸ್, ಇವನು ವಿಜಯ್ ದೇವರಕೊಂಡ ಅಲ್ಲ, ಕರಿಕೊಂಡ. ರೆಡಿ ಆಗಿದ್ದಾರೆ. ಇವ್ರ ಬಗ್ಗೆನೂ ಹಂಗೆ ಕಮೆಂಟಲ್ಲಿ ಏನು ಹೇಳಬೇಕು ಒಂಚೂರು ಹೇಳ್ಬಿಡಿ. ವಿಜಯ್ ನಿನ್ನ ಹೈಲೈಟ್ಸು ಫುಲ್ಲು, ನಿನ್ನ ಫ್ಯಾನ್ಸ್ ಅವರ ಕಣ ಯೂಟ್ಯೂಬಲ್ಲಿ. ಗಾಯ್ಸ್, ಮುಂದೆ ಏನೇನಾಯ್ತದೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಗಾಯ್ಸ್, ನಾವಿವಾಗ ಇನ್ನೂ ಒಂದು ಗಂಟೆ ಮುಂಚೆನೇ, 1 ಗಂಟೆ ಹೇಳ್ತೀನಿ, ಇನ್ನೂ 1 ಕಿಲೋಮೀಟ್ರ್ ಇದ್ದಂಗೆ ಇಳಿದು ಬಿಡೋದಂಗೆ ನೋಡ್ಕೊ ಬರ್ತಾ ಇದ್ದೀವಿ. ಬಿಕಾಸ್ ಆಫ್ ಬಸ್ ಸಿಗಲ್ಲ ಎಂಥ ಟ್ರೈನ್ ಸಿಗಲ್ಲ ಅಂತ ನಡ್ಕೊಂಡು ಹೋಗ್ತೀನಿ. ಫುಲ್ ಟ್ರಾಫಿಕ್ ಐತಿ ನೋಡಿ ಗೈಸ್, ಫುಲ್ ಟ್ರಾಫಿಕ್ಕು. ಅದಕ್ಕೋಸ್ಕರನೇ ಇಳಿದ್ಬಿಟ್ಟು ನಡ್ಕೊಂಬೋತಾ ಇದ್ದೀವಿ ಗಾಯ್ಸ್. ನೋಡಿ ಇವಾಗ ಮಾಡ್ತಿದ್ದೀವಿ ಗೌರ್ಮೆಂಟ್ ಮಳೆಯಿಂದ ಯಶವಂತಪುರ. ಗಾಯ್ಸ್, ಇವಾಗ ಯಶವಂತಪುರ ಬಂದು ಟಿಕೆಟ್ ತಗೊಂಡು ಟ್ರೈನಿಗೆ ಹೋಗೋಕೆ ಬರ್ತಾ ಇದ್ದೀವಿ. ಎಲ್ಲನೂ ವೀಡಿಯೋ ಮಾಡಿಲ್ಲ, ಯಾಕಂದರೆ ಹೋದ ವೀಡಿಯೋದಲ್ಲೂ ಅದೇ ತೋರಿಸಿದ್ದೀನಿ ಫುಲ್ಲು. ಸೊ ಏನು ಮಾಡೋಕ್ಕೆ ಅಂದ್ಬಿಟ್ಟು ಯಾವುದನ್ನು ವೀಡಿಯೋ ಮಾಡಿಲ್ಲ, ಬಿಕಾಸ್ ಅದೇ ರೈಲ್ವೆ ಸ್ಟೇಷನ್ನು, ಅದೇ ಎಲ್ಲ. ಗೈಸ್, ವಿಜಿ ನೋಡಿ, ವಿಜಯ ಫುಲ್ಲು ಊರಿಗೆ ಹೆಂಗೆ ಹೋಗೋದು ಅಂತ ಫುಲ್ಲು ಡೀಪಾಗಿ ಮನ್ಸಿಗೆ ತಗೊಬಿಟ್ಟವನು. ಇರಿ ಸೇವು, ಇರಿ ಸಾವೆ. ಗಾಯ್ಸ್, ಫೈನಲಿ 8:50ಕ್ಕೆ 9 ಗಂಟೆಗೆ ನಮ್ಮನ್ನು ಕರ್ಕೊಂಬಂದ್ಬಿಟ್ಟು ಚಂದ್ರಪೇಟೆಗೆ ಬಿಟ್ಟವನೇ ಟ್ರೈನನು. ಇವಾಗ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಂಟ್ಲೆಲ್ಲ ಹೋಯ್ತು ಗೈಸ್, ಗಂಟ್ಲು ನೀರು ಕುಡ್ದಿಲ್ಲ ಅಲ್ಲಿಂದವ, ಆದ್ರೂ ಗಂಟ್ಲು ಟ್ರೈನಲ್ಲಿ. ನೋಡಿ, ವೆಲ್ಕಮ್ ಟು ಚಂದ್ರಾಯಪಟ್ಟಣ ಗೈಸ್. ಇದು ಚಂದ್ರಾಯಪಟ್ಟಣ ಬಸ್ ಸ್ಟ್ಯಾಂಡು. ಟಿಕೆಟ್ ಕೊಡೋರಿಗೆ ಗಾಯ್ಸ್, ಟೈಮ್ ಈಗ 10 ಗಂಟೆ. ಇವಾಗ ನಾನು ನಮ್ಮ ಮನೆಗೆ ಬರ್ತಾಯಿದ್ದೀನಿ ಗಾಯ್ಸ್. ನಮ್ಮೂರಲ್ಲಿ ಮಾರ್ನಿಂಗ್ ವೈಬ್ ಹೀಗಿರುತ್ತೆ ನೋಡಿ. ಗಾಯ್ಸ್, ಇದೆಲ್ಲ ಒಂದು ಟೈಮು ಫುಲ್ ಹಸ್ರಾಗಿರ್ತದೆ. ಇವಾಗ ಬೇಸಿಗೆ ಕಾಲ ಅಲ್ವಾ, ಆಲ್ಮೋಸ್ಟ್ ಬರ್ತಾಯಿದೆ ಬೇಸಿಗೆ ಕಾಲ. ಸೊ ಎಲ್ಲ ಒಣಗೋಗಿ ಈ ಥರ ಕಾಣಿಸ್ತೈತೆ, ಹಸ್ರಾಗಿದ್ದಂಗೆ ನೋಡೋಕೆ ಚಂದ. ನಿನ್ನ ನಗುವಲ್ಲಿ ಸುರಿತಾವೆ ಮುತ್ತಿನ ಹರಳು ಓ ನನ್ನ ಆಸೆ. ಗಾಯ್ಸ್, ನಮ್ಮೂರೆಂದು ಕ್ರಿಕೆಟ್ ಪಿಚ್ಚು. ಬೆಳಿಗ್ಗೆ ಎದ್ದ ತಕ್ಷಣ ಬಂದಿದ್ದೀನಿ ನೋಡೋದ ಅಂತ ಹೆಂಗೈತಿ ಅಂತ. ಜಾಸ್ತಿ ದಿನ ಆಗಿತ್ತಲ್ಲ ಬಂದು, ಸೊ ನೋಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೇಮು ಇನ್ನೊಂದು ಟೂರ್ನಮೆಂಟ್ ಆಡ್ಸೋರೆ ಇಲ್ಲೇ ಪಕ್ಕದೂರವರು, ಬೌಂಡ್ರಿ ಎಲ್ಲ ಹೊರಗಡೆ ಕಿಟ್ಟವ್ರೆ. ಗಾಯ್ಸ್, ಇವಾಗ ಫ್ರೆಂಡ್ ಅವರು ಹೊಲದ ಹತ್ರ ಬಂದಿದ್ದೆ ನೋಡಿ, ಹೋಯ್ತವನೇ. ಹಾಂ, ಬಂದೆ ಗಾಯ್ಸ್. ಇಲ್ಲಿ ಪೈಪ್ ಲೈನ್ ಮಾಡೋಕ್ಕೆ ಹೋಗ್ಬಿಟ್ಟು ಪೈಪ್ ಹೊಡೆದಾಕ್ಬಿಟ್ಟವ್ರೆ ನೋಡಿ. ಇಂಜಿನಿಯರಿಂಗ್ ತಲೆಗಳೆಲ್ಲ ಬಂದ್ಬಿಟ್ಟು ಸೇರಿಸ್ತವ್ರೆ ನೋಡಿ ಗೈಸ್. ಗೈಸ್, ಇವಾಗ ಫ್ರೆಂಡ್ ಜೊತೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನಿ ಅಂತ ಮುಂದೆ ಅಪ್ಡೇಟ್ ಮಾಡ್ತೀನಿ ಬನ್ನಿ.
ಗೈಸ್ ಇಲ್ಲಿ ತೆಂಗಿನ ಸಸಿ ತಗೋಬೇಕು ಅಂದ್ಬಿಟ್ಟು ಮಂದಗೆರೆ ಹತ್ರ ಕರ್ಕೊಂಬಂದವನೇ. ಚೆನ್ನಾಗಿ ಗೈಸ್ ಇವು ತೆಂಗಿನ ಸಸಿಗಳು, ಬಟ್ ಎಲ್ಲ ಬುಕ್ ಆಗೋಗುವಂತೆ ಫ್ರೆಂಡ್ಸ್. ಮತ್ತೆ ಅಲ್ಲಿಂದ ಚಂದ್ರಪಟ್ಟಣಕ್ಕೆ ಹೋಗಿದ್ದೆ. ಚಂದ್ರಪಟ್ಟಣದಲ್ಲಿರುವ ತೆಂಗಿನ ಸಸಿಗಳು ನೋಡ್ಕೊಂಡು ಮತ್ತೆ ಗಾಯ್ಸ್, ಇಟ್ಸ್ ಮೈ ನ್ಯೂ ಲುಕ್. ನೋಡಿ, ಫುಲ್ ಕಟಿಂಗ್ ಮಾಡಿಸ್ಕೊಂಡ್ಬಂದು ಫುಲ್ ಮಿಂಗ್ತಾ ಇದ್ದೀನಿ ಊರಿಗೆ ಬಂದ್ಬಿಟ್ಟು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಗಡ್ಡ ಎಲ್ಲ ತೆಗ್ಸಾಕ್ಬಿಟ್ಟ ಅಲ್ಲ, ತೆಗ್ದಾಕ್ಬಿಟ್ಟ. ನಾನು ಹೇಳಿದ್ದೆ ಬೇರೆ ಥರ ಗೈಸ್. ಇವ್ನು ನೋಡಿದ್ರೆ ಈ ಥರ ಮಾಡ್ಕೊಳ್ಸು ನೋಡಿ, ಬೇಜಾರೈತೈತಿ. ನಾನು ಗಡ್ಡ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ಹಂಗೆ ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಗೈಸ್ ಇನ್ನೊಂದ್ಸಲ ವಿಭೂತಿ ಕಟ್ಟಾಕ ಬಂದಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಹಂಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಮಿಸ್ ಮಾಡಿಬಿಡಿ ಯಾರು. ನಾನು 1 ತಿಂಗಳು ಹಿಂದೆ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಹೋಗುವಾಗ ಇಲ್ಲಿ ಸಣ್ಣ ಇತ್ತು ಗೊತ್ತಾ, ಈಗ ತೊಲೆ ಆಗೈತಿ ತೊಲೆ. ಗೈಸ್ 2ನೇ ದಿನ ಇವತ್ತು ಪ್ರಾರಂಭ. ನೋಡಿ ನಮ್ಮ ಮನೆಯವರೆಲ್ಲ ಕಣದಲ್ಲಿ ಕೆಲಸ ಮಾಡ್ತಾವ್ರೆ, ಹುಲ್ಲು ಬಡಿತಾವ್ರೆ ನೋಡಿ ಗೈಸ್. ಹಳ್ಳಿ ಹಾಡು ತಂದ ಹಳ್ಳಿ ಗೈಸ್ ಇವಾಗ ನಮ್ಮೂರಲ್ಲಿರೋ ಪಿಚ್ ಬಿಟ್ಬಿಟ್ಟು ಅಷ್ಟು ದೊಡ್ಡ ಪಿಚ್ಚ ಇಲ್ಲಿ ಬಂದವ್ರೆ ಗೈಸ್ ಇವರು. ನೋಡಿ ಗೈಸ್, ಇಲ್ಲಿ 18 ಹಾಕೋಣಲ್ಲ ಪಾಪ ಅಲ್ಲ, ಈ ಕೊಪ್ಲು ಅವನಿಂದಲೇ ಗೈಸ್. ಇಲ್ಲಿ 3 ಜನ ಕರ್ಕೊಂಡ್ಬಂದವನು ಇಲ್ಲಿಗೆ. ಇಲ್ಲಿ ನಾವು 3 ಜನ ಇದ್ದಿದ್ರೆ ಔಟು. ಅಯ್ಯೋ ಗೈಸ್, ಇವನು ಔಟ್ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಔಟು ಇಲ್ಲ ಕನೆಯ, ಹಂಗೆ ಇದ್ದೀನಿ. ಗೈಸ್ ಅಣ್ಣ ತಮ್ದಿರ ಇವಾಗ ಸ್ಟ್ರೈಕ್ ನಾನ್ ಸ್ಟ್ರೈಕ್ ನೋಡಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಪಾಪ ಪಾಪ ಅದು ಹೆಂಗ್ ಇಟ್ಕತ್ತೀಯ ಹೂವ? ಅದು ಏನ್ ಗೊತ್ತಾ, ದೈವ ಭಕ್ತಿ ಇರೋರಿಗೆ ಮಾತ್ರ ಹೂವು ಅಷ್ಟೊತ್ತಿರೋದು. ಇವನಿಂದಲೇ ನಾವ್ ಇಲ್ಲಿಗೆ ಬಂದು ಆಟ ಆಡ್ತಿರೋದು. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಇಲ್ಲ ಬಿಡತಿ. ಕ್ಯಾಮ್ರಾ ಕ್ಲಾರಿಟಿ ಐತೆ. ಹೇಳ್ಬಿಟ್ಟೆ. ನೋಡ್ಬೇಕು ಹೊಡೆಯದ. ಗಾಯ್ಸ್ ಇವಾಗ ಕ್ರಿಕೆಟ್ ಎಲ್ಲ ಆಡಾಯ್ತು, ಹೋಯ್ತಾ ಇದೀವಿ ಮನೆ ಕಡೆಗೆ. ಗೈಸ್ ಎಲ್ರು ಮನೆ ಕಡೆಗೆ ಹೋಯ್ತಾ ಇದ್ದೀವಿ. ಲೆಗ್ ಸೈಡ್ ಬ್ಯಾಟ್ಸ್ಮನ್ ಇವ್ರು ತೋರ್ಸು. ಲಕ್ಷಾಧೀಶ್ವರ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಫಾ ಗೈಸ್ ಇವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಿಂಗೆ ಕಮೆಂಟ್ ಮಾಡಿದಾಗ 500 ರೂಪಾಯಿ ನನ್ನ ಕಡೆಯಿಂದ ಬಹುಮಾನ ಘೋಷಿಸಲಾಗಿದೆ. ಇವ್ರು ಯಾರು ಅಂತ ಕಂಡುಹಿಡಿದು ಕಮೆಂಟ್ ಮಾಡಿದವ್ರಿಗೆ 501 ರು ಬಹುಮಾನವನ್ನು ಘೋಷಿಸಲಾಗಿದೆ. ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಇವ್ರು ಯಾರು ಅಂತ ಹೇಳ್ಬಿಡಿ. ನಂಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಗಾಯ್ಸ್ ಟ್ರೈನ್ ಎಲ್ಲ ಕತ್ಕತೈತೆ ಮತ್ತೆ ಇವತ್ತು. ಶಿವರಾತ್ರಿ ಅಂತವ. ಗಾಯ್ಸ್ ಇವಾಗ ಫೈನಲಿ ನಾವು ನಮ್ಮ ಊರನ್ನ ಬಿಟ್ಬಿಟ್ಟು ನಮ್ಮ ಪಿ ಜಿ ಹತ್ರ ಬಂದು, ಎಂತ ಅಂದರೆ ದಾರಿ ನಡುವೆ ಸುಮಾರು ಕಷ್ಟಗಳು ಎದುರಿಸ್ಕೊಂಡು ಫೈನಲಿ ಕೆಲ್ಸಕ್ಕೆ ಹೋಗೋಣ ಅಂತ ಬಂದೋ. ಬಟ್ ಕೆಲಸನೂ ಇಲ್ಲ, ಎಂಥದೂ ಇಲ್ಲ.
ಮೌಂಟೇನ್ ಡ್ಯೂ ಕುಡ್ಕೊಂಡು ಬರ್ತಾ ಇದ್ದೀವಿ. ಹಾಂ ಪೀಜಿಲೆಲ್ಲ ಊಟ ತಂದಿಟ್ಟವ್ರು ಅಲ್ಲಿ. ಚಪಾತಿ ಅವ್ಯಾಕನ ಬರ ಸಾಕು ಚಪಾತಿ ತಿನ್ನೋಣ. ಫಾ ಅಂಕಲ್ ಒಳ್ಳೆ ಬೆಸ್ಟ್ ಜೀವನದಲ್ಲಿ ಯಾವುದಕ್ಕೆ ಆದ್ರೂ ಒಂದು 2 ಅವರ್ ಮುಂಚೆ ಇರಬೇಕು. ನಾವು 7 ಗಂಟೆ ಟ್ರೈನ್ಗೆ 2:45 ಟ್ರೈನ್ಗೆ ಬರೋಣ ಅಂತಲೇ ಬಂದಿತ್ತು. ಅದಕ್ಕೆ ಬಂದು ಫುಲ್ ಆಫ್ ಟ್ರಾಫಿಕ್. ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಂದರೆ ಅಲ್ಲೂ ಫುಲ್ ಆಫ್ ಟ್ರಾಫಿಕ್. ಸೊ ಏನು ಮಾಡೋದು, ಫೈನಲಿ ಅಂತೂ ನಾವು ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಪಾರ್ಟಿ ಮಾಡ್ತಾಯಿದ್ದೀವಿ. ಏನು ಗೊತ್ತಾ, ಕೆಲಸದ 500 ರೂಪಾಯಿ ಜೊತೆಗೆ ಇದಲ್ಲ ರೂಮು. ಕೆಲಸದ 500 ರೂಪಾಯಿ ಜೊತೆಗೆ ಅಟೆಂಡೆನ್ಸ್ ಬೋನಸ್ 1000 ರೂಪಾಯಿನ ಕಳ್ಕೊಳ್ಳುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಆದ ಕಾರಣ ಮೌಂಟೇನ್ ಡ್ಯೂ ತಗೊಂಡು ಫುಲ್ ಚಿಲ್ ಮಾಡ್ತಾಯಿದ್ದೀವಿ. ಓಕೆ ಗೈಸ್, ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬ್ ಲಿಂಕು ಇನ್ಸ್ಟಾಗ್ರಾಮ್ ಬಯೋದಲ್ಲಿರುತ್ತೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ ಬಾಯ್. ಅಷ್ಟೇ.